ಗುಡ್ ಮಾರ್ನಿಂಗ್ ಹರ್ಷಿಯಾ. ಗುಡ್ ಮಾರ್ನಿಂಗ್. ಮತ್ತು ಎಲ್ಲ ನನ್ನ ಫ್ರೆಂಡ್ಸ್ಗೂ ಗುಡ್ ಮಾರ್ನಿಂಗ್ ರೀ. ಎಷ್ಟು ಜಲ್ದಿ ಎದ್ಬಿಟ್ಟು ಇವತ್ತು? ಹೌದು ಬಿಡು. ಏನು ಮಾಡಿದೆ? ಅವ್ರ ಅಕ್ಕಗೆ ಆರಾಮಿದ್ದಿಲ್ಲ ರೀ, ಇವತ್ತಕ್ಕೆ ಎದ್ದಿದ್ದಿಲ್ಲ. ಬಾಂಡೆ ತಿಕ್ಕಿ ಅನ್ನ ಮತ್ತು ಪಲ್ಯ ಮಾಡಿದೆನಾ? ಸಾರು ಮಾಡಿಲ್ಲ. ನಾನು ಮಾಡ್ಬೇಕು ಆಮೇಲೆ ಸಾರು. ಅದಕ್ಕೆ ಆರಿಪ ಏನು ಹೇಳಿದಿರಿ ಎದ್ಲರಿಕೆ ಈಗ ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಡು ಅಂತ ಹೇಳಿ ಅನ್ನ ಕಲ್ಸಾಕ ಹುಳಿಗೈತೆ ಮಾಡಿಬಿಡಾರಿಪ್ಪ ಅದನ್ನ. ಸ್ವಲ್ಪ ಅವ್ನು ಪೂರ್ತಿ ಕಷ್ಟ ಮಾಡ್ಕೊಟ್ಟು ಕಳ್ಸ. ನಾನು ಆಮೇಲೆ ಕಡೆ ಹೋಳ್ಗೆ ಮಾಡಬೇಕಲ್ಲ ಇವತ್ತು, ಹೋಳ್ಗೆ ಸಾರು ಮಾಡ್ತೀನಿ ಅಂತ ನಾನು. ಅಮ್ಮ ಮಾಡ್ಲೇನು ಮಾಡ್ತೀಯ? ನೀ ಕಸ ಹೊಡಿತೀಯ, ನಾ ಮಾಡ್ತೀನಿ. ಇವತ್ತು ಹುತ್ತ ಮುರಿದು ಅಂತಾರೆ ನಮ್ಮ ಕಡೆ ರೀ. ನಿನ್ನೆ ಹಾಲು ಒಯ್ಯೋದು, ಇವತ್ತು ಹುತ್ತ ಮುರಿದು. ಹಾಗಾಗಿ ನಾನು ಹೋಳ್ಗೆ ಮಾಡ್ತೀನಿ ರೀ. ಅದಕ್ಕೆ ಬೇಳೆ ಕುದಿಯಕ್ಕೆ ಹಾಕಕ್ಕೆ ನೀರಿಗೆ ಕುದಿಯಕ್ಕೆ ಇಟ್ಟಾನೆ. ನೀರು ಕುದಿಟ್ಟು ಲೆಟ್ರ್ ಯೂಸ್ ಐತ್ರಿಪ್ಪ. ಅದು ನನಗೆ ಅದು ವರ್ಕೌಟ್ ಆಗಂಗಿಲ್ಲ ರೀ. ನಮ್ಮ ಆರಿಪ ಇದು ಮಾಡ್ತಾರೆ, ಹತ್ತಂಗೆ ಇಲ್ರಿ ಅದು. ಹತ್ತಂಗೇನಿಲ್ಲದ ಅದೇನು ಇದು ಚಲೋ ಐತಿ. ಹಿಂಗೆ ಮಾಡಿದ್ರೆ ಹತ್ತಂಗೆ ಇಲ್ಲ. ನಮ್ಗೆ ಹೆದರಿಕೆ ಬಂದಾಗ ಆಗ್ಬಿಡ್ತೀರಿ ಜಲ್ದಿ ಹತ್ತಿಲ್ಲ ಅಂದ್ರೆ. ಹತ್ತದಿಲ್ರಿ ಅದು. ಹಾಗಾಗಿ ಅದನ್ನು ನಾನು ನೀವು ಉಪಯೋಗಿಸಲ್ರಿಪ್ಪ. ಹೀಗೆ ಉಪಯೋಗಿಸೋದ್ರಿ ಅದನ್ನ ಆರಿಪನ. ನಾನು ಬಿಟ್ಟೆನವ ಈಗ. ನಮ್ಗಿದ ಬರೀ ಇದನ್ನ ಮಾಡ್ತೀವಿ. ಒಂದಿಷ್ಟು ಬಜ್ಜಿರಿ ಇದನ್ನ ಹಾಕಿನಿ. ಏನದು ಕಡ್ಡಿ ಬೇಳೆ. ಇದಕ್ಕಿಂತ ಹೆಸರು ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕ್ಬೇಕಾಗಿತ್ತು ರೀ. ನಾನು ಬರೀ ಕಡ್ಡಿ ಬೇಳೆ ಅಷ್ಟು ಹಾಕೀನಿ ರೀ. ಕಡ್ಡಿ ಬೇಳೆ ಹಾಕೀನಿ ರೀ ವಡ ಮಾಡ್ಕೊಳಕ್ಕೆ. ಇದು ಹೋಳಿಗೆ ಪಲ್ಯ ಮಾಡಿದಾಗ ಈ ಥರ ವಡ ಇದ್ರೂ ಚಲೋ ಆಗೋದು. ಮತ್ತು ಬದ್ನಿಕಾಯಿ ಪಲ್ಯ ಹೋಳಿಗೆ ಸಾರು ಇಷ್ಟು ಸ್ಪೆಷಲ್ ಇವತ್ತು ನಮ್ಮ ಮನೆ ಒಳಗೆ. ಇವು ಕಡ್ಡಿ ಬೇಳೆ ಒಂದೆರಡು ನೀರಲ್ಲಿ ಸ್ವಚ್ಛ ತೊಳ್ಕೊಂಡು ನೀರು ಚೆಲ್ಲಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ. ಅಂದ್ರೆ ಅದು ಹೆಸರು ಬರೋ ಮಟ ರೀ. ನೀರು ಕುದಿಯಕ್ಕೆ ಇಟ್ಟಿನಲ್ರಿ, ಅದು ನೀರು ಕುದಿಯೋ ಮಟನ ಇವನು ತೊಳೆದು ಸ್ವಲ್ಪ ನೀರು ಹಾಕೊಂಬಿಡನ್ರಿ. ಈಗ ಇವನು ಕಡ್ಡಿ ಬೇಳೆ ತೊಳೆದು ನೀರು ಹಾಕೊಂಡೀನಿ ರೀ. ಇದೇನೋ ಕುದಿ ಬರ್ಬೇಕು ರೀ. ಈಗಿನ್ನೂ ಕುದಿ ಸ್ವಲ್ಪ ನೀರು ಬಿಸಿ ಆಗ್ಯಾವ. ಅಲ್ಲಿ ಮಟ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಸಾರಿಗೆ ಅದು ಹುರಿದು ಇಟ್ಕೊಂಬಿಡನ್ರಿ. ಆರ್ಬೇಕಲ್ರಿ ಅದು. ಹಾಗಾಗಿ ಮತ್ತು ಆಮೇಲೆ ಕಡೆ ಸ್ವಲ್ಪ ಇದು ಮಾಡ್ಕೊಡ್ತೀನಿ ರೀ. ಅರಿಪಾಗ ವಡದ್ದು ಅಕ್ಕಿ ಮಿಕ್ಸಿ ಹಾಕ್ತೇನೆ ಮೇಲೆ ಮಿಕ್ಸಿಗೆ ಹಾಕ್ತೀನಿ ತಗೋ. ಅಕ್ಕಿಗೆ ಅದನ್ನ ಹಾಕ್ಕೊಡ್ತೀನಿ. ಅಂದ್ರೆ ಸ್ವಲ್ಪ ನೆನೆದೈತಿ ಇನ್ನೊಂದು ಇಟ್ಟದು ಕಲಿಸಿ ಎಲ್ಲ ಮಸಾಲೆ ಹಾಕಿಟ್ಟು ವಡಾಕ ಅದೊಂದು ಮತ್ತು ಸಾರಿನೊಂದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಯ್ತು. ಇವಾಗ ಇದು ಕಡ್ಲಿ ಬೇಳೆ ಐತಲ್ರಿ, ಈ ರೀತಿ ಒಂದೆರಡು ನೀರಲ್ಲಿ ತೊಳ್ಕೊಂಡು ಇದ್ರೊಳಗೆ ಹಾಕೊಂಬಿಡೋಣ. ಈಗ ನೋಡಿರಿ ನೀರು ಕುದಿಯಾಕತ್ತದ. ಕಡ್ಡಿ ಬೇಳೆ ಹಾಕೊಂಡ್ಬಿಡ್ರಿ. ಕಡ್ಡಿ ಬೇಳೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ನಿ ಅಂದ್ರೆ ಜಲ್ದಿ ಕುದ್ಬಿಡ್ತಾವೆ ರೀ. ಉಕ್ಕಂಗನಿಲ್ಲ ಜಾಸ್ತಿ. ಇದು ನೋಡ್ರಿ ಇವು ಇದಕ್ಕೆ ಇದು ಬಜ್ಜಿ ವಡ ಮಾಡ್ಬೇಕಲ್ರಿ. ಅದಕ್ಕೆ ಜೀರಿಗೆ ಪುಡಿ ಹಾಕೀನಿ ರೀ ಇಲ್ಲಿ ಕಡ್ಡಿ ಬೇಳೆ ಒಳಗೆ. ಆಮೇಲೆ ಕಡೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಸ್ವಲ್ಪ ಉಪ್ಪು ಹಾಕಬೇಕು. ಇದು ಸಾರಿಗೆ ಇದು ಒಣ ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಟೊಮೆಟೊ ಹಣ್ಣು ಹಸಿಮೆಣಸಿನ್ಕಾಯಿ ಇದು ಸಾರಿಗೆ ಹುರ್ಕೊಂಡ್ಬಿಡ್ಬೇಕು ರೀ. ಇದು ಬದ್ನಿಕಾಯಿ ಪಲ್ಯಕ್ಕೆ ಹೆಚ್ಚಿಟ್ಕೊಂಡೀನಿ ರೀ. ಇದು ಬದ್ನಿಕಾಯಿ ಪಲ್ಯ ಮಾಡಕ್ಕೆ. ಇಲ್ಲಿ ಬೇಳೆ ಕುದಿಯಾಕತ್ತವ್ರಿ. ಈಗ ಅಮ್ಮ ಮಕ್ಕ ತೊಗೊಂಬಂದು ಅವ್ರಿಗೆ ಚಹಾ ಹಾಕಿದನ್ರಿ. ಚಹಾ ಬಿಸಿ ಇಟ್ಟೀನಿ ರೀ. ಇನ್ನೂ ಬೇಳೆ ಕುದಿಬೇಕ್ರಿ. ಇನ್ನು ನೋಡಿದೆ ಅವು ಹಿಂಗೆ ಚೀದ್ರ ಹೊಡಿಬೇಕ್ರಿ. ಅದು ಇನ್ನೂ ಹೊಡಿವಲ್ಲೂರು ಗಟ್ಟಿದ. ಇದು ಬದ್ನಿಕಾಯಿ ಪಲ್ಯ ರೆಡಿ ಆತ್ರಿ ಆಗಲಿ. ಇದು ಬದ್ನಿಕಾಯಿ ಪಲ್ಯ ಇಳಿಸಿ ಸಾರಿಂದ ಹುರ್ಕೊಂಬಿಡನ್ರಿ. ಮತ್ತು ಇದು ಹಿಟ್ಟು ಇದು ಸಾಣಿಸಿಟ್ಟಿನಿ ರೀ ಮೈದಾ ಹಿಟ್ಟು. ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಮೆತ್ತಗಾಗ ನಾದಿಬಿಡನ್ರಿ ಈಗ ಇದನ್ನು ಹಿಟ್ಟು. ಇವಾಗ ಏನು ಮಾಡತ್ತಿ ಮಮ್ಮಿ? ಹಿಟ್ಟು ನಾದಿರ್ತೀನಿ. ಮೈದಾ ಹಿಟ್ಟ ಇದು ಅರ್ಶಿಣ ಪುಡಿ ಹಾಕಿನಿ ಅದಕ್ಕೊಂದಿಷ್ಟು ಮೆತ್ತಗಾಗಂಗೆ ಹಿಂಗೆ ಹಾಕಿ ಸ್ವಲ್ಪ ಇದು ಹಿಟ್ಟು ಮೆತ್ತಗೆ ಮಾಡ್ಬೇಕು. ಇದು ಹೌದು ಹೋಳಿಗೆಗೆ ಕಡುಬಿಗೆ ಆದ್ರೆ ಗಟ್ಟಿ ನಡಿತಿ. ಕರೆಂಟ್ ನೋಡಿ ಹೋಗ್ಯಾಬಿಡ್ತು ನೋಡಿ. ಅದಕ್ಕೆ ನಾ ಮಿಕ್ಸಿದ ಸಂಬಂಧ ಬರೋಬ್ಬರ ಬಡ್ಕೊಳ್ಳೋದಮ್ಮ ಬರ್ತೈತಡಿ. ಈಗ ಅದೇನು ಮಳೆಯವರೆಲ್ಲ ಏನಿಲ್ಲ ಬಿಡು. ಹಂಗೆ ಏನೋ ಚೆಕ್ ಮಾಡೋಬೇಕಾರೆ ತೆಗ್ದಿರ್ತಾರ. ಹೌದನ ಗೊತ್ತಿಲ್ಲ ನನಗೆ. ಹಂಗೆ ಚೆಕ್ ಮಾಡೋ ಮುಂದೆ ತೆಗ್ದಿರ್ತಾರಂತ ಹೇಳ್ರಿ. ಬೇಗ ಬೀಳ್ತಾವ ಅಂತ ಹೇಳಕತ್ತಾಳ್ರಿ ಈಕಿ. ಬೇಯಿಸ್ಬೋದು ಬೇಡ ಅಂತ ಹೇಳಕತ್ತಾಳ್ರಿ ಈಕಿ ಇಲ್ವಾ? ಯಾಕಂದ್ರೆ ನಾ ಮಿಕ್ಸಿದ ಮೊದಲು ಜಲ್ದಿ ರೆಡಿ ಮಾಡಿಬಿಡ್ತೀನಿ ರೀ. ವಡದ ಎಷ್ಟೊತ್ತು ಅದನ್ನ ರೆಡಿ ಮಾಡಿ ಯಾಕೆ ಹಾಕಲೇ ಇಲ್ಲ ರೀ. ಹಾಕಿನ ತಡಿ ಮಾ ಅಂತ ಹೇಳಂದು ಬರ್ರಿ ಗ್ರೈಂಡ್ರ ಬರ್ರಿ. ಇಲ್ಲಿ ನೋಡಮ್ಮ ಈಗ ಕುದ್ದಿವು. ಅದೇ ನೀರು ಬಸ್ಕೊಂಡ್ಬಿಡೋಣ ಈಗ. ಮಿಕ್ಸಿಗೆ ಹಾಕ್ಬೇಕೇನದು ಮಮ್ಮಿ? ಹಾಂ ಮಿಕ್ಸಿ ಹಾಕ್ಬೇಕಲ್ಲ. ಮತ್ತು ಅರಿವಿ ಮೇಲೆ ಐತಿ ಮದ ಅರಿವಿ ತಗೊಂಡ ಇಲ್ಲ ಇದ್ರೊಳಗೆ ಹಾಕಿಬಿಡೋಣ. ಇಲ್ಲಿ ಬೆಲ್ಲ ಕುಡಿಸಿದ್ರಿ ನಾನು. ಸಣ್ಣ ಊರಲ್ಲಿ ಸ್ವಲ್ಪ ಬಿಸಿಟ್ಟಿನೇ ಈ ಕರೆಂಟ್ ಬಂತು ರೀ. ಈಗ ಇಲ್ಲೇನು ಮಾಡಪ್ಪ ಅಂದ್ರೆ ಸಾರಿಗೆ ಹುರ್ಕೊಂಬಿಡಂತ ಈಗ ಇದನ್ನು.
ಕಟ್ಟಿನ ಸಾರು ಅಂತೀವಲ್ರಿ, ಕಟ್ಟಿನ ಸಾರಿಗೆ ರೀ ಇದು. ಇಲ್ಲ ರೀಪ್ಪ ಹುಣ್ಗ ಹಾಕಕತ್ ನೋಡ್ರಿ. ನಾವು ಹುಣ್ಗ ಅಂತೀವಿ, ಹೂರ್ಣ ಅದು ಏನೇನು ಅಂತೀರಲ್ರಿಪ್ಪ ನೀವು. ನಾವು ಹುಣ್ಗ ಅಂತೀವಿ ನಮ್ಮ ಕಡೆ ರೀ. ನೋಡಿರಿ ಎಷ್ಟು ಹಿಂಗಾಗಿಬೇಕ್ರಿ ಹುಣ್ಗ ರೀ. ಎಲ್ಲಕ್ಕಾಯಿ ಹಾಕಿದ್ದೀರಿ, ಎಲ್ಲಕ್ಕಾಯಿ ರೀ ಅದು. ಇಲ್ಲಿ ಬ್ಯಾಳಿಗೆ ಹಾಕಿದ್ದ ಡಬ್ಬಿ ಒಳಗನ ಸಾರು ಮಾಡೋಕೆ ರೆಡಿ ಮಾಡ್ಕೊಂಡಿವ್ರಿ. ಇದು ಕಟ್ಟಿನೊಳಗೆ ಇದು ಉಪ್ಪು ಅರ್ಶಿನ ಪುಡಿ ಹಾಕಮ್ಮ, ಇದ್ರೊಳಗೆ ಹಾಕಿ ಸಾರಿನೊಳಗೆ. ಇದು ಸಾರಿನ ಮಸಾಲೆ ಮಾಡಿತ್ತಲ್ರಿ, ಅದನ್ನು ಹಾಕಕತ್ತಾಡ್ರಿ ಅರಿಪ್ಪ ಮಿಕ್ಸಿ. ಸ್ವಲ್ಪ ಹುಂಚೆ ಹಣ್ಣು ಬಿಡ್ಬೇಕು ರೀ, ಕಟ್ಟಿನ ಸಾರಿಗೆ ಹುಂಚೆ ಹಣ್ಣು ಬಿಟ್ರೆ ಚಲೋ. ಸ್ವಲ್ಪ ಹಿಂಡಿ ಬಿಡ್ತೀನಿ ರೀ. ಈಗ ಸಾರು ಕುದಿಯೋಕೆ ಇಟ್ಬಿಡನ್ರಿ. ಆ ರೀಪಲ್ಲಿ ಮಿಕ್ಸಿ ಹಾಕೊಟ್ಟು ಇದು ಸಾರು ಕುದ್ದಿದ ಮೇಲೆ ಒಗ್ಗರಣೆ ಕೊಡೋದ್ರಿ. ಇದು ಪಳ ಅಂತ ಹೇಳಿ ಕುದಿಬೇಕು. ಈಗ ಬಜ್ಜಿದು ಹಾಕಾಕತ್ತಂದ್ರೆ ಈಕೆ ಆತನ ಮೈದಿನ ಸ್ವಲ್ಪ ಸ್ವಲ್ಪ ಹಾಕ, ನೀರು ಭಾಳ ಹಾಕ್ಬೇಡ ಅದಕ್ಕೆ. ಈಗ ಸಾರು ಒಂದು ಒಗ್ಗರಣೆ ಕೊಟ್ಕೊಂಬಂದ್ರಿ. ಇಲ್ಲತ್ತಂದ್ರೆ ನೆನಪಾಗಂಗಿಲ್ಲ ರೀ, ಅದು ಆಮೇಲೆ ಕೊಡ್ಬೇಕಂತ ಹೇಳಿದ್ರೆ. ಹಾಗಾಗಿ ಇದೊಂದು ಮುಗಿಸಿ ಹೋಳಿಗೆ ಮಾಡ್ತೀನಿ ರೀ ನಾನು. ಇವಾಗಿಲ್ಲೇ ಬಜ್ಜಿ ರೆಡಿ ಆಗತ್ರಿ. ಮಮ್ಮಿ ಹಾಕ್ಯಾರ, ನಾನು ನೋಡ್ಬೇಕಂತ ಮಮ್ಮಿನೇ ಹೋಳಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವಾಗಿಲ್ಲೇ ಮಮ್ಮಿ ಹೋಳಿಗೆ ಮಾಡತ್ತಾರೆ. ಅದು ಹಚ್ಚಿದೇನು ಹೊಲಿನ? ಹಚ್ಚೀನಿ. ಕಬ್ಬಣದ್ದು ಇತ್ತಲ್ಲ, ಅದನ್ನ ಕಾಯ್ಕತೀನಿ. ಅದ್ರೊಳಗೆ ಹೋಳಿಗೆ ಮಸ್ತ್ ಅಕ್ಕವು. ಇಲ್ಲಿ ಬಜ್ಜಿನೂ ರೆಡಿ ಆಗತ್ತು ರೀ. ಒಂದು ಸಲ 2-3 ಸಲ ಈ ರೀತಿ ಕಾಯ್ಕೊಳ್ಳೋ ನೋಡಿ ಮಮ್ಮಿ. ತೆಗಿಲೇ ನೀವು? ತೆಗಿಲ? ತಗೊಂಬಿಡೋಣ್ರಿ ಇವಾಗ. ಎಣ್ಣೆ ಹಾಕೊಂಡ್ಬಂದಿಟ್ಟು ಹಿಂಗೆ ಚಿಮ್ಮಕಡೆ ಎಣ್ಣೆನ ಚಿಮ್ಮಕಡ್ದು ಹೀಗೆ ಮಾಡ್ಕೊಂಡ್ರೆ ಹೋಳಿಗೆ ಹಾಕೊಂಡ್ಬಂದಿದ್ರು. ರೆಡಿ ಆತ ಹೋಳಿಗೆ. ಬಾಳ್ಗೆರ ಕಾಯ್ಲಿ ತಡಿಯೋದು ಒಂದು ಸ್ವಲ್ಪ ಕಾದಾಯ್ತು. ಇಲ್ಲೇ ಬಜ್ಜಿ ರೆಡಿ ಆಗೋದ್ರಿ. ರೆಡಿ ಆದವು. ಇಲ್ಲೇ ಸ್ವಲ್ಪ ಹಿಟ್ಟು ತೆಗೆದಿಡ್ತೀನಿ. ಮತ್ತು ಅರ್ಶ ಒಂದು ಜಾಗ ತೆಗಿತಾಳೆ ಮತ್ತೆ ಬೆಳಿಗ್ಗೆ ಅಷ್ಟೆಲ್ಲ ಮಾಹಿತಿ ಆಯ್ತು. ಹೌದಿಲ್ಲ, ಅದು ಜಲ್ದಿ ತಡೆ ಮಮ್ಮಿಗೆ. ಜಲ್ದಿ ಅದಾವಳ ಮೈತೈತಿ. ಎಷ್ಟೊಂದು ಬಾಂಡೆ ಇದ್ದು ಮೊದ್ಲು ಅವ್ರ ಅಣ್ಣಗೆ ಇದು ಮಾಡಿಲ್ಲ, ಅಡುಗೆ ಮಾಡಿಲ್ಲ, ಇಟ್ಲು ಪಲ್ಯ ಮಾಡಿ ಅವಂಗ ಇದನ್ನ ಮಾಡಿಲ್ಲ, ಅನ್ನ ಮಾಡಿಲ್ಲ. ಚಪಾತಿ ಹಿಟ್ಟು ನಾದ್ಲೇನ ಅಂದ ಆಕಿ. ಚಪಾತಿ ಬೇಡ ನಂಬಿಡುವ ಅವನು ಇವತ್ತು, ಅದಕ್ಕೆ ಅಷ್ಟ ಮಾಡ ಅಂತಂದು ಹೇಳ್ತೆ ನಾನು. ಅಷ್ಟ ಮಾಡಿಟ್ಟಾಳ. ಬಾಂಡೆ ತಿಕ್ಕಿಟ್ಟು ಹೋದ್ಲು. ನೀ ಬಜ್ಜಿ ಮಾಡ್ತಿರಲ್ಲ, ನಂಗೆ ಸ್ವಲ್ಪ ಇಟ್ಟಿಡು ಅಂತ ಹೇಳಿ ಆಕಿ. ಹೇಳಿ ಹೋಗ್ಯಾಳ. ಹ್ಞೂ ಅಂತ ಹೇಳಿನಿ. ಮಾಡ್ತಾ ಬಂದು ಮಾಡ್ಕೊಂಡು ತಿಂತ. ಆಯ್ತು. ಅದನ್ನು ಬಜ್ಜಿ ಮಾಡೋದು ಅದು ಇಟ್ಬಿಡು ಹಂಗಾರ ಅಷ್ಟ. ಹೋಳಿಗೆ ನಾನು ಮಾಡ್ತೀನಿ ಬಾ ಒಂದೆರಡು. ಮಾಡ್ತೀಯಾ? ಇದೊಂದು ಮಾಡ್ತೀನಿ ಬನ್ನಿ. ಅಮ್ಮ ಒಂದು ಬಜ್ಜಿ ಹಾಕೊಳಕತ್ತಿ ಬಿಸಿ ಸಾಕು ಬಜ್ಜಿನ ಹಾಕ್ಬಿಡ್ತೀನಿ. ಇಲ್ಲಿ ಗಾರಿಪ ಮಾಡಕತ್ಲ್ರಿ. ಹಿಂಗೆ ಮಾಡಿ ಹಾಕಕ್ಕಂತ ಮಸ್ತ್ ಹಾಕತ್ತಾರೆ ಇದ್ರೊಳಗೆ ರೀ ಹೋಳಿಗೆ. ಮಾಡಿಟ್ಟಿವ್ರಿ. ಈಗ ನಾನೇನು ಭಾಳ ಹಾಕಿಲ್ಲ, ಎಲ್ಲ ಅದಕ್ಕೆ ಅಷ್ಟು ಮಾಡಿ ಇಟ್ಬಿಟ್ರಂತಂದು ಹಾಟ್ ಬಾಕ್ಸ್ ನೀಡಾಕತ್ತೀವಿ ನಾವು ಮಾಡಿ. ಮಸ್ತ್ ಆಯ್ತು ನೋಡರಿಪ್ಪ. ತೆಗೆದುಬಿಡೋದು ಹೋಳಿಗೆನ. ಹಾಕಲೇ ಇದು? ಹಾಕ. ಏನರ ಮಾಡಮ್ಮಂದು ಮುದ್ದಮ್ಮ, ಅದು ಕರೆಂಟ್ ಹೋಗೋದು. ಬೆಳಗ್ಗೆ ಎದ್ದನ ಹೋಗಿತ್ತು ಕರೆಂಟ್, ಮತ್ತೆ ಹೋತೀಗ. ಸ್ವಲ್ಪ ಇದು ಉರಿ ಇಡು ಅದಕ್ಕೆ. ಹತ್ತವಲ್ತ ನೋಡೋದು ಕಬ್ಬಣದಲ್ಲಿ. ಅದು ಆರ್ತದ ಮತ್ತು ಜಲ್ದಿ ಬಿಸಿನ ಆಗಂಗಿಲ್ಲ. ದಪ್ಪ ಐತ್ರಿ ಅದು ಒಲಿ. ಇದು ಏನದ ತವ ಒಮ್ಮೆ ಕಾಯ್ತು ಅಂತ ಹೇಳಿದ್ರೆ ಮಸ್ತ್ ಕಾಯ್ದೈತೆ ನೋಡ್ರಿ ಅದು. ನಾನು ನಾಷ್ಟಿಕೊಳಗೆ ಮಾಡ್ತಿದ್ದೀರಿ ಹೋಳಿಗೆ ಪೈ ಮಾಡಿದ್ರೆ ಬೇಯಾಕತ್ತಿರಲ್ರಿಪ್ಪ, ಮಾಡಬೇಡ್ರಿ ಅದ್ರಾಗ ಅಂತ. ಅದಕ್ಕೆ ಮತ್ತು ನಾನು ಕಬ್ಬಣದ ತೊಗೊಂಬಂದೆ ರೀ. ನಮ್ಮ ಒಳ್ಳೆ ಅದಕ್ಕೆ ಹೇಳ್ತಾರಲ್ಲ ಅಂತೇಳಂದು. ಹಿಟ್ಟು ಹೆಂಗಾಗಿತ್ತದ ಈಗ? ಹೌದಿಲ್ಲ, 1-2 ಸಲ ಹಿಂಗೆ ಕೈ ಆಡ್ಬಿಟ್ರೆ ಸಾಕ್ರಿ. ಇಂತಿಂತ ಹಾಕೋರಿ ಹೋಳಿಗೆ. ಇವತ್ತು ನೋಡ್ರಿ ನಾಗರ ಪಂಚಮಿ ಸ್ಪೆಷಲ್ ರೀ ನಮ್ಮದು. ಹುತ್ತ ಮುರಿ ದಿನ. ಹುತ್ತ ಮುರಿಯೋದು ಅಂತಾರೆ ಇವತ್ತಿನ ದಿನಕ್ಕೆ ರೀ. ನಿಮ್ಮ ಕಡೆ ಎಲ್ಲ ಏನಂತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ನಿನ್ನೆ ಹಾಲು ಒಯ್ಯೋದು, ಇವತ್ತು ಹುತ್ತ ಮುರಿಯೋದು. ಮೊನ್ನಿದು ರೊಟ್ಟಿ ಪಂಚಮಿ. ರೊಟ್ಟಿ ಪಂಚಮಿ ದಿನ ಅದಕ್ಕೆ ರೊಟ್ಟಿ ಮಾಡಿ ಒಂದು 5-6 ಥರ ಪಲ್ಯ ಮಾಡಿ. ನಾವು ಇದು ಪಲ್ಯ ಜಾಸ್ತಿ ಏನು ಮಾಡಿದ್ದಿಲ್ಲ ರೀ ಅವತ್ತು. ಹಂಗೆ ಸುಮ್ಮನೆ ರೊಟ್ಟಿ ಅಂತೂ ಡೈಲಿ ಇದ್ದಿರ್ತಾವೆ ರೀ. ನಿನ್ನೆ ಇವತ್ತು ಮಾಡಿಲ್ಲ ನೋಡ್ರಿ ರೊಟ್ಟಿ ರೀ ನಾನು.
ನಿನ್ನ ಅಮ್ಮ ಮುದ್ದೆ ಮಾಡಿಕೊಟ್ಟಿದ್ದೆ ರೀ. ಮುದ್ದೆ ಮಾಡಿಕೊಡುವ ಅಂದ್ರೆ ಹ್ಞೂ ಅಂತಂದು ಆರಿಪ್ಪಂದು ಹೋಳಿಗೆ ನೋಡ್ರಿ ರುಬ್ಬಕತ್ತು. ದೊಡ್ಡನಾಗ್ಯವು ದಪ್ಪನ ಆದ್ರಕ್ಕೆ ಹೋಳಿಗೆ ಜಾಸ್ತಿ ಇರ್ತಗೊಂಡ್ರು ಸೀದಾ ಹಾಕ ಹಿಂಗೆ ಅಡ್ಡರ ಹಾಕಂದು ಸಣ್ಣ ಇಡಿ. ಈಗ ಉರಿ ಸಣ್ಣಿಟ್ಟು ಮಾಡಿ. ನಮ್ಮದು ಅಡಿಗೆಲ್ಲ ಆತ್ರಿ. 1 ಗಂಟೆ ಆಯ್ತು ಊಟ ಮಾಡಿ ಹೋಗ್ರಿ ಅಂದ್ರೆ ಆಸ್ಪತ್ರೆಗೆ ಹಂಗೆ ಹೋಗ್ತಾರಂತ್ರಿಪ್ಪ ಇವರು. ಬಂದು ಊಟ ಮಾಡೋಣಂದ್ರೆ ಆವಾಗ ಮಾಡಿದ್ರು ರಾತ್ರಿ ಬಂದ ಮೇಲೆ. ಒಂದೇ ಬಜ್ಜಿ ಮಾಡಿದ್ವಲ್ರಿ, ಬಜ್ಜಿ ಅವು ತಿಂದ್ವಿ ಅಮ್ಮ ನಾವು. ಆರಿಪೋಗಿ ಯಾಕೋ ತಲೆ ಅದು ಭಾಳ ನುಸಾಕಂತ್ರಿ ಅಕ್ಕಿ ರೆಡಿ ಹಾಕತ್ತಾಳ್ರಿ. ಅಂದ್ರೆ ಅಮ್ಮನ ಕೂಡ ಅಂತ ಹೋಗಬೇಕ್ರಿ, ಹಾಗೆ ತೋರಿಸ್ಕೊಂಬಾರವ ನೀನು ಅಂತ ಹೇಳಿದ್ರಿ ಈಗಿಗೆ. ಇಲ್ಲೇ ಹೋಗ್ಕರಿ ತಾಜ್ನರ್ಕ್ರಿ ಕುಲ್ಕರ್ಣಿ ದವಾಖಾನಿಗೆ. ಬಾ ಮಾರಿಪ. ಹಾಂ ಹೋಗಿ ಬಂದ್ರ ರೀಪ? ಇಂಜೆಕ್ಷನ್ ಮಾಡಿದ್ರ ನೀನು ನಿನಗೆ? ಹೌದನ? ಅಮ್ಮ ಮಾಡಿದ್ರ? ಅಮ್ಮನೀಗ ಊಟ ಮಾಡನ್ರಿ ಅಂತಂದೆ ನಾನು. ನನಗೆ ಮುದ್ದೆ ಮಾಡುವನಾಕತ್ತಾರ ರೀ. ಮುದ್ದೆ ಚಲೋ ಆಕೈತೆ, ನಾನು ಮಾಡ್ಕೊಂಡು ಉಂಡ್ಬಿಡ್ತೀನಿ ಮುದ್ದಿನ. ಇದು ನೋಡ್ರಿ ಟಾನಿಕ್ ಬರ್ದಾರಿ, ಗುಳಿಗೆ ಬರ್ದಾರಿ ಅಮ್ಮ. ಮತ್ತೆ ರೀ ಏನಂದ್ರಮ್ಮ? ಏನು ಇಲ್ಲ, ಗುಳಿಗೆ ಬರೋದು ಇಂಜೆಕ್ಷನ್ ಮಾಡೋದು. ಹ್ಞೂ ರೀ, ಇದನ್ನ ಕೊಡೋದು. ಮತ್ತೇನಂತಾರೆ ಡಾಕ್ಟರ್ಗೆ? ಆರಿಪ ಏನು ಓವರ್ಸ್ ಕುಡಿಯಾಕತ್ಬಿಟ್ಟಾಳ್ರಿ, ಬರ್ಕೊಟ್ರನ ಅದನ್ನ. ನನಗೆ ಗುಳಿಗೆ ಔಷಧ ಕೊಟ್ಟರೆ ಆ ಬಾಯಿಗೆ ಹಚ್ಚೋದು ಎಣ್ಣೆ ಒಂದು ಕೊಡ್ಲಿಲ್ಲ. ಅವು ಗುಳಿಗೆ ತೊಗೊಂಡು ಇದು ತೊಗೊಂಡು ಇದಾಗಿರುತ್ತೆ, ಬ್ರಹ್ಮ ಬಾಯಿ ಬಂದಂಗೆ ಆಗ್ಬಿಟ್ಟಿರುತ್ತೆ. ಇಲ್ಲ ಅಮ್ಮಗೆ ಹಾಲು ಮುದ್ದೆ ಮಾಡಿಕೊಟ್ಟೇರಿ. ಉಣ್ಣಾಕ ಕುಂತ್ರವ್ರು ಸ್ವಲ್ಪ ಬದ್ನಿಕಾಯಿ ಪಲ್ಯಾರ ಹಚ್ಕೊರ ಮೊದಲು ಜುಡಿ ಅಂತಂದು ಒಂದು ಸ್ವಲ್ಪ ಚಂದ ಬಜ್ಜಿ. ಅದು ಏನು ಬೇಡ್ರಮ್ಮ? ಏನು ಬೇಡ್ರಿ? ಇವತ್ತೆಲ್ಲ ಹೋಳಿಗೆ ಸಾರು ಅದೆಲ್ಲ ಮಾಡಿದ್ವಿ. ಏನು ಬೇಡ ಅಂತೀರಿ ಅವ್ರಿಗೆ? ಹೆದ್ರಾಕತ್ತಾರೆ ಅಮ್ಮ. ಕಾಳು ಹತ್ತೈತಿ ಇದು ಹೊಟ್ಟಿಗೆ. ಯಾಕೋ ಹೊಟ್ಟೆ ನಿಬ್ರದಂಗೆ ಹಾಕೈತೆ ಅನ್ಮ. ಹೇಳಿದ್ರಿ ಡಾಕ್ಟ್ರಿಗೆ ರೀ ಅದನ್ರಿ? ಹ್ಞೂ ಬರೆದು ಕೊಟ್ಟಾರನ್ಮ. ಮೆತ್ತಂದ ಉಂಡು ಬಿಡ್ರಿ ಒಲ್ಲೆತ್ತಾರೆ. ಇಲ್ಲಿ ನಮ್ಮ ಸುಲ್ತಾನ್ ಬಂದಾನ್ರಿ. ನಾನು ಆಗಲೇ ಸ್ವಲ್ಪ ಮುದ್ದೆ ಊಟ ಮಾಡಿದ್ದೆ ರೀ. ಈಗ ಅವ್ನ ಜೋಡಿ ಊಟ ಮಾಡ್ತೀನಿ ನಾನು. ಹೋಳ್ಗೆ ಮತ್ತು ಕಟ್ಟಿನ ಸಾರು, ಅನ್ನ, ಬದ್ನಿಕಾಯಿ ಪಲ್ಯ, ಬಜ್ಜಿ ಹಚ್ಕೊಂಡು ನಾನು ಕೂಡ ಊಟ ಮಾಡ್ತೀವಿ ರೀ. ಅಮ್ಮ ಈಗ ಒಲ್ಲೆ ಅಂತ ಹೇಳಿದ್ರಿ. ಅಂದರೆ ಒಂದು ಅರ್ಧ ಹೋಳ್ಗೆ ತಿಂದಿದ್ರಿ ಅವ್ರು, ಸಾಕಂತೇಳಿ ಅಂದಷ್ಟಕ್ಕೆ ಬಿಟ್ರಿ. ಹೋಳಿಗೆ ಹೆಂಗಾಗಿದ್ದು ಸುಲ್ತಾನ? ಹೋಳಿಗೆ ಹೆಂಗಾಗಿದ್ವ? ಮಸ್ತಾಗಿದ್ವ? ಕಟ್ಟಿನ ಸಾರು ಸೂಪರ್ ಆಗೈತೆ. ಮತ್ತು ಕಟ್ಟಿನ ಸಾರು ಬೇಕಂತ್ರಿ. ಹರಿಪ್ಪ ಕಟ್ಟಿನ ಸಾರು ತಂಬೋಗ ಅಂತ ಹೇಳಿದಾರೆ. ಹರಿಪ್ಪ ಡಬ್ರಿನ ಹೊತ್ಕೊಂಬಂದಾಡ್ರಿ. ಹಾಂ ನನಗೆ ಹಾಕಿದೆ. ಚಲೋ ಮಾಡಿದ್ವಿ ಬಿಡುವ. ಇಲ್ಲ ಹರಿಪ್ಪನ ಕುರಾನ್ ಓದಾಕತ್ರಿ. ನಾನು ಬಾಂಡೆ ತಿಕ್ಕೊಂಬಂದು ಕಸ ಹೊಡೆದೆ. ಅಮ್ಮಗೆ ಇದನ್ನ ಹಚ್ಕೊಟ್ಟಿರಿ ಪ್ರಾಣಿದು ನೋಡ್ಕೊಂತ ಸುಮ್ಮ ಕುತ್ಕೊಂಡಾರಿ. ಅದಿದ್ರೆ ಏನು ಬೇಡ್ರಿ ಅಮ್ಮಗೆ. ಪ್ರಾಣಿ ಪಕ್ಷಿ ನೋಡ್ಕೊಂತ ಕುಂದಿರ್ತಾರೆ. ಅರ್ಶಿಯ ಬಂದು ಬಜ್ಜಿ ಕರೆ ಆತಾಳ್ರಿಕೆ. ನೀನು ಕೆಲಸ ನಾ ಮಾಡಿ ನೋಡ್ಬ ಇವತ್ತು. ನಾನೇ ಮಾಡಿ ಹೋಗಿನ ಬೆಳಗ್ಗೆ. ನಿಮ್ಮ ಕೆಲಸ ಇಲ್ಲ? ಬೆಳಗ್ಗೆ ನಮ್ಮ ಕೆಲಸ ಎಲ್ಲ ಯಾಕೆ ಮಾಡೋಗ್ಯಾಳ ಅಂತ್ರಿ. ನೋಡ್ರಿ ಹಿಂಗೈತ್ರಿ ಕಾಲ, ಏನು ಮಾಡೋಕ್ಕಾಗಿಲ್ಲ. ಬಾಂಡೆ ಬಾಳಿದ್ದು ಮತ್ತೆ ಇದು ಮಾಡ್ಕೊತ ಕುಂದ್ರದ ಈಗ ಓದ್ಕೇಳೈತಿ ಬರ್ಕಳೈತಿ ಅಂತಾಳ ಅಂತಂದು ತಿಕ್ಕಿಟ್ರ ಹೂನು ಅನ್ವಲ್ಲ. ಚಲೋ ಆಯ್ತೀನಿಲ್ಲ? ಚಲೋ ಆತ. ನಮಗೂ ಬಜ್ಜಿ ಕೊಡ್ಬಾ. ನಾವು ಬೆಳಗ್ಗೆ ಇದ್ದ ತಿಂದೆ ಅಲ್ಲ ಬಜ್ಜಿನ. ಒಬ್ಬೇಕೆ ಎಣ್ಣೆ ತಿಂದು ಮತ್ತು ಗಲ್ಲ ಬಸ್ಕೊಂಡು ಕುಂತೀಂತಿ. ಅಮ್ಮ ಕೊಡ, ಅಮ್ಮ ಚಾ ಕೆಡ್ತೀವಿ. ಇಲ್ಲೇ ಮಮ್ಮಿ ಖುರಾನ್ ಓದತ್ತಾರ್ರಿ. ಖುರಾನ್ ಓದಿ ದೇವ್ರಿಗೆ ದೀಪ ಅದೆಲ್ಲ ಹಚ್ತಾರಂತ. ನಮ್ಮ ವರ್ಷ ಏನು ಮಾಡತ್ತಾಳ ನೋಡೋಣ್ರಿ. ಇವಾಗ ನಮ್ಮ ವರ್ಷ ಇವಾಗ ಸ್ಕೂಲಿಂದ ಬಂದು ಊಟ ಮಾಡತ್ತಾಳ್ರಿ. ಪಾಪ ಹೊಟ್ಟೆ ಆಗಿರ್ತೈತೆ. ಹಾಗಾಗಿ ಬಜ್ಜಿ ಮಾಡ್ಕೊಂಡೆ ಹರ್ಷ. ನಾನು ಖುರಾನ್ ಓದಿ ಬಂದೆ ರೀ. ಅಮ್ಮ ಕಾಪಿ ಅಂತ್ರಿ. ಅವ್ರಿಗೊಂದು ಸ್ವಲ್ಪ ಕಾಪಿ ಮಾಡಿಕೊಟ್ಟು ನಾನು ಒಂದು ಸ್ವಲ್ಪ ಕುಡಿದು ದೇವ್ರ ದೀಪ ಹಚ್ತೀನಿ ರೀ. ಇಲ್ಲ ಮಾರಿಪ್ಪ ಒಂದು ಬ್ಲೌಸ್ ರೆಡಿ ಮಾಡಿದ್ಲರಿಪ್ಪ. ಮೊನ್ನೆ ಒಂದು ಅರ್ಧ ಹೊಲದ್ಲ, ಇವತ್ತು ಪೈಪಿಂಗ್ ಮಾಡಿ ಫಿಟ್ಟಿಂಗ್ ಹಿಡಿದ್ರಿ. ಕರೆಕ್ಟಾಗೈತಿ. ಉಟ್ಕೊಂಡು ನೋಡಿದೆ ನಾನು, ಕರೆಕ್ಟ್ ಕುಂತೈತಿ. ಕರೆಕ್ಟ್ ಐತಾರಿಪ್ಪ. ಏನು ಹಿಡಿಯೋದು ಬೇಡ, ಏನು ಬೇಡ ನೋಡು. ಆಕಿ ದೇವ್ರ ದೀಪ ಹಚ್ತೀನಿ ಅಂತಂದು ಎದ್ಲರಿಕ. ಈಗ ನಾ ಇದು ಒಂದು ಸೀರೆದು ಇದನ್ನು ಕಟ್ಟದೈತ್ರಿಪ್ಪ. ಸೆರಗು ಹೊಲಿದ ಅಂತಲ್ರಿ, ಸೆರಗು ಹೊಲಿದೈತೆ. ಅದನ್ನು ಹೊಲದ ಮಡಿಚಿಟ್ಬಿಡ್ತೀನಿ ಈಗ ತೆಗೆದು. ಒಂದೇ ಕಡೆ ಇರತ್ತೀರಿ, ಒಂದು ಕಡೆ ಹಿಂಗಿರತ್ತೆ ಅದು. ನೋಡಿಪ್ಪ, ನಾವು ಹೊರಗೆ ಬಂದು ಬೆಳಗ್ಗೆ ಊಟ ಅಂತ ನಾವು ಮಾಡಾಕತ್ತೀವಿ ಇವತ್ತು. ಎಲ್ಲರೂ ಕುತ್ಕೊಂಡು ಕೈತು ತುಣದ ಇರುತ್ತಲ್ರಿ. ಭಾಳ ಅಂದ್ರೆ ಭಾಳ ಖುಷಿ ಕೊಡೋಕೈತ್ರಿ ಅದು. ಅದನ್ನ ಇವತ್ತೇನೋ ಮಾಡಬೇಕು ಮಕ್ಕಳ ಜೋಡಿ ಅಂತ ಅನ್ನಿಸ್ತು. ಹಾಗಾಗಿ ಇಡೀನು ನನ್ನ ವಿಲ್ ಜೊತೆಗೆ ಇವತ್ತು ನೋಡಿ
ಟ್ರೈನ್ ಗಡಿ ಸುಮ್ಮನೆ ಒಳಗೆ ಕುಂತ್ಕೊಂಡ್ ನಮ್ಗೂ ಬೇಜಾರು ಅನ್ಸಕತ್ತ ಅದಕ್ಕೆ ಚೆನ್ನಾಗಿ ಈಗ ಹೊರಗೆ ಬಂದಿರಿ ನೋಡಿ ಹೊರಗೆ ಬಂದು ಎಲ್ಲರೂ ಈಗ ಒಂದು ಆಟನ ಮುಗಿಸಿದ್ರಿ ಅದೊಂದು ಭಾಳ ಖುಷಿ ಕೊಡ್ತೀರಿ ಭಾಳ ಖುಷಿ ಅನ್ನಿಸ್ತು ಚಲೋ ಆತ ನಿಮ್ಗೆಲ್ಲರಿಗೂ ನಿನಗ ನಬಿಲ ಹೇಳಿ ಮಸ್ತ್ ಆಗೈತಿ ನಮ್ಮ ನವಿಲು ಮಸ್ತ್ ಆಗೈತಂತ್ರಿ ಒಂದ್ಸರಿ ನೀರಾಯಿ ಮಾಡಿದಾರೆ ಅವ ಪಾನಿ ಪಾನಿ ಅಂತಂದ ಕುಡಿಪ ಅಂಕೆ ತುಂಬದ ಪಾಡಿ ಗಿಡಿ ಪೈದ ಇಷ್ಟ ಬಿಡ ನಬಿಲ್ ನೀನ ಚಲೋ ಆಗೈತೆ